ಗಾಯ್ಸ್, ಇವತ್ತು ಫೈನಲಿ ನಾನು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಇವತ್ತು ನನಗೊಂದು ಫೀಚರ್ ಸಿಕ್ಕಿದೆ ಗಾಯ್ಸ್, ಗಿಫ್ಟ್ ಅನ್ನುವಂಥ ಒಂದು ಫೀಚರ್. ಈ ಒಂದು ಫೀಚರು ತುಂಬ ಜನಕ್ಕೆ ಸಿಕ್ಕಿತ್ತು ಆಲ್ರೆಡಿ, ಬಟ್ ನನಗೆ ಈ ಒಂದು ಫೀಚರ್ ಸಿಕ್ಕಿರಲಿಲ್ಲ. ಪ್ರತಿದಿನ ವೀಡಿಯೋಸ್ಗಳಾಗ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಆದರೆ ನನಗೆ ಸಿಕ್ಕಿರಲಿಲ್ಲ. ಬೇಜಾರಾಗುತ್ತೆ ತಾನೆ. ಸೊ ಕೊಡದೇ ಇದ್ದಾಗ ಇನ್ಸ್ಟಾಗ್ರಾಮ್ ಅವ್ರ ಮೇಲೆ ಇರಲಿ ಅನ್ನೋ ಥರ ಒಂದು ಇದು ಇಟ್ಕೊಂಡಿದ್ದೆ, ಅಷ್ಟು ಕೀಳಾಗಿ ನೋಡ್ತಾವ್ರೆ ಅಂತ. ಬಟ್ ಫೈನಲಿ ಇವತ್ತು ಇನ್ಸ್ಟಾಗ್ರಾಮ್ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಯಾರಿಗೆಲ್ಲ ಸಿಕ್ಕಿಲ್ಲ ಎಲ್ರಿಗೂ ಕೂಡ ಆಲ್ಮೋಸ್ಟ್ ನೆನ್ನೆ ಈ ಒಂದು ಫೀಚರ್ ರಿಸೀವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಫೀಚರಿಂದ, ಗಿಫ್ಟ್ ಫೀಚರಿಂದ ಗೈಸ್, ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡಿಬಿಟ್ಟು ನೀವು ದುಡ್ಡನ್ನು ಮಾಡ್ಬೋದು. ಆಯಿತಾ? ಇವತ್ತಿನ ಒಂದು ವೀಡಿಯೋದಲ್ಲಿ ಫುಲ್ಲು ಪ್ರೋಸೆಸ್, ಗಿಫ್ಟನ್ನ ನೀವು ಯಾವ ಥರ ಎನೇಬಲ್ ಮಾಡೋದು, ಸೊ ಅದು ಬಂದಾಗ ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ, ಆಮೇಲೆ ಇನ್ಸ್ಟಾಗ್ರಾಮ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡೋದು ಹೇಗೆ, ಅವರು ದುಡ್ಡನ್ನು ಯಾವ ಥರ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಿಫ್ಟ್ ಆಪ್ಷನ್ನ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಸೆಟಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ವೀಡಿಯೋನ ಕೊನೆ ತನಕ ಫುಲ್ಲು ನೋಡ್ತು ಅಂತಂದರೆ ಈ ಒಂದು ಪ್ರೋಸೆಸ್ ಫುಲ್ಲು ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ವೀಡಿಯೋನ ಫುಲ್ಲು ನೋಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಹೊಸ ಒಂದು ಕವರ್ ಸಂಗ್ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ನೋಡ್ಬಿಟ್ಟು ಹೇಗಿದೆ ಅಂತ ಆಮೇಲೆ ಬಂದು ನನಗೆ ಹೇಳಿ. ಓಕೆ, ಸೊ ಬನ್ನಿ ಗಾಯ್ಸ್, ಇವತ್ತಿನ ಬಿಡೋಣ, ಶುರು ಮಾಡೋಣ. ಗಾಯ್ಸ್, ಇವಾಗ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನ ಫಸ್ಟು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇವಾಗ ನಾನು ಆಲ್ರೆಡಿ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಈ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಒಂದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು, ದುಡ್ಡು ಬರಬೇಕು ಅಂತಂದರೆ ಪಾಸ್ಬುಕ್ ಇರಬೇಕು. ಆ್ಯಂಡ್ ಅದರ ಜೊತೆಗೆ ಸೊ ಆಧಾರ್ ಕಾರ್ಡು ಜೆರಾಕ್ಸ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಪ್ಯಾನ್ ಕಾರ್ಡು. ಆಯಿತಾ? ಇದನ್ನೇನು ನೀವೇನು ಅಪ್ಲೋಡ್ ಮಾಡೋದೇನಿಲ್ಲ. ಸೊ ಬ್ಯಾಂಕ್ ಪಾಸ್ಬುಕ್ ಏನಕ್ಕೆ ಅಂತಂದರೆ ಇದರಲ್ಲಿ ನಿಮ್ಮದು ಅಕೌಂಟ್ ನಂಬರ್ ಇರುತ್ತೆ, ಅಕೌಂಟ್ ನಂಬರ್ ಬೇಕು. ಆ್ಯಂಡ್ ಇನ್ನೂ ಕೆಲವೊಂದಷ್ಟು ಡೀಟೇಲ್ಸ್ಗಳು ಬೇಕು, ಅದನ್ನು ನಾನು ನಿಮಗೆ ಫಿಲ್ ಮಾಡ್ತಾನೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಸೆಟಪ್ ಮಾಡೋದು ನೋಡೋಣ. ಸೊ ಬನ್ನಿ ಗೈಸ್. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸ್ನು ಕೂಡ ಕರೆಕ್ಟಾಗಿ ಯೋಚನೆ ಮಾಡಿ ಪ್ರತಿಯೊಂದೂ ಕೂಡ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಇಲ್ವ ಅಂದ್ಕೊಂಡು ನೋಡ್ಕೊಂಡು ಮಾಡಿ. ಯಾಕೆಂತಂದರೆ ಇನ್ ಕೇಸ್ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅಂತಂದರೆ ನಿಮಗೆ ದುಡ್ಡು ಬರೋದಿಲ್ಲ. ಆಯಿತಾ? ಆ ಒಂದು ಕಾರಣಕ್ಕೆ ತುಂಬ ಜವಾಬ್ದಾರಿಯಿಂದ ಈ ಒಂದು ಸೆಟ್ಟಿಂಗ್ಸ್ನ ನೀವು ಮಾಡಬೇಕಾಗುತ್ತೆ. ಇದು ಒಂದೇ ಸಲ ನೀವು ಮಾಡೋದು, ಅದಾದಮೇಲೆ ನೀವೇನು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಮೊದಲನೇದಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತದೆ ನೋಡಿ, ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ. ಇನ್ ಕೇಸ್ ನಿಮಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅನ್ನೋದೇ ಇಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೊಂಡಿಲ್ಲ ಅಂತ. ಸೊ ಅವಾಗ ನೀವು ಅದನ್ನು ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡೋದು ಹೇಗೆ ಅಂತ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ. ಆ ಒಂದು ವಿಡಿಯೋ ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಕ್ಲಿಕ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಥರ. ಆಯಿತಾ? ಸೊ ಇವಾಗ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ಸಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಒಂದು ಲೈನ್ ಬರುತ್ತೆ. ಆಯಿತಾ? ನ್ಯೂ ಟೂಲ್ಸ್ ಆರ್ ನೌ ಅವೈಲಬಲ್ ಅಂತ. ಇನ್ ಕೇಸ್ ನಿಮಗೆ ಗಿಫ್ಟ್ ಆಪ್ಷನ್ ಬಂದರೆ ಈ ಥರ ಒಂದು ಸಣ್ಣದಾಗಿ ನ್ಯೂ ಟೂಲ್ಸ್ ಆರ್ ಅವೈಲಬಲ್ ಅಂತ ಬರುತ್ತೆ. ಬಂದುಬಿಟ್ಟು ಅಲ್ಲಿ ಒಂದು ಬ್ಲೂ ಕಲರ್ದೊಂದು ಡಾಟ್ ತೋರಿಸುತ್ತೆ. ಆಯಿತಾ? ಆ ಡಾಟ್ ತೋರಿಸ್ತಿದೆ ಅಂತಂದರೆ ಇಲ್ಲಿ ಏನೋ ಒಳಗಡೆ ಏನೋ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಈ ಒಂದು ಫೀಚರ್ ನನಗೆ ಮುಂಚೆ ತೋರಿಸ್ತಿರಲಿಲ್ಲ. ಜಸ್ಟ್ ಪ್ರೊಫೆಷನಲ್ ಡ್ಯಾಶ್ಬೋರ್ಡು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅನಾಲಿಟಿಕ್ಸ್ ಎಲ್ಲ ತೋರಿಸಿತ್ತು. ಇವಾಗ ನನಗಿಲ್ಲಿ ಬ್ಲೂ ಡಾಟ್ ಬಂದಿದೆ. ಬ್ಲೂ ಡಾಟ್ ಬಂದಿದೆ ಅಂತಂದರೆ ಇಲ್ಲಿ ಏನೋ ಅಪ್ಡೇಟ್ ಬಂದಿದೆ ಅಂತ. ಸೊ ಇವಾಗ ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಚಾನಲ್ ಅನಾಲಿಟಿಕ್ಸ್ ಎಲ್ಲ ನನಗೆ ಇಲ್ಲಿ ತೋರಿಸ್ತದೆ. ಇಲ್ಲಿ ನನಗೆ ಒಂದು ಆಪ್ಷನ್ ಬಂದಿದೆ, ನೆಕ್ಸ್ಟ್ ಸ್ಟೆಪ್ಸ್ ಅಂತ ಅಂದ್ಬಿಟ್ಟು ಸೆಟಪ್ ಗಿಫ್ಟ್ಸ್ ಆನ್ ರೀಲ್ಸ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ನು ತುಂಬ ಜನಕ್ಕೆ 1.5 ತಿಂಗಳಿಂದನೇ ಬಂದಿದೆ ಗೈಸ್. ಆಯಿತಾ? ಇದು ಇವಾಗ ನನಗೆ ಬಂದಿದೆ. ಆಯಿತಾ? ಎಷ್ಟು ಹರ್ಟ್ ಆಗ್ತಾ ಇರ್ಬೋದು ಯೋಚನೆ ಮಾಡಿ ಅಲ್ವಾ? ಎಷ್ಟೊಂದು ಜನಕ್ಕೆ ಬಂದೇ ಇಲ್ಲ. ಇದು ಇರಲಿ ಅನ್ಕ ಸುಮ್ಮನಾದೆ ಅಷ್ಟೇ, ಇದೇನು ಮಾಡೋಕ್ಕಾಗಲ್ಲ ಅಂತ. ನೋಡಿ, ಇವಾಗ ಬಂದಿದೆ. ಇದನ್ನು ಇವಾಗ ನಾನು ಎನೇಬಲ್ ಮಾಡೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಬಂದಿದೆ ಅಂತಂದರೆ ಈ ಥರ ತೋರಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಎನೇಬಲ್ ಮಾಡ್ಕೋಬೇಕು. ಸೊ ಇವಾಗ ಎನೇಬಲ್ ಮಾಡೋ ಫುಲ್ಲು ಸೆಟಪ್ ಪ್ರೋಸೆಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ವಾ? ಓಕೆ, ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೆಟಪ್ ಗಿಫ್ಟ್ಸ್ ಆನ್ ರೀಲ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅರ್ನ್ ಮನಿ ವೆನ್ ಯು ರಿಸೀವ್ ಗಿಫ್ಟ್ಸ್ ಆನ್ ರೀಲ್ಸ್ ಅಂತ ಅಂದ್ಬಿಟ್ಟು ಕೀಪ್ ಬೀಯಿಂಗ್ ಯುವರ್ ಕ್ರಿಯೇಟಿವ್ ಸೆಲ್ಫ್ ಮತ್ತು ಗೆಟ್ ಸಪೋರ್ಟ್ ಫ್ರಮ್ ಯುವರ್ ಆಡಿಯನ್ಸ್, ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಫೀಚರ್ ಬಗ್ಗೆ ಕೆಲವೊಂದಷ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಯಾವ ಥರ ನೀವು ಅರ್ನ್ ಮಾಡ್ಬೋದು ಅಂತ. ಈ ಒಂದು ಫೀಚರಿಂದ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಅರ್ನ್ ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಆಡಿಯನ್ಸ್ಗಳಿಂದ, ನಿಮ್ಮ ಒಂದು ಫ್ಯಾನ್ಸ್ಗಳಿಂದ ನೀವು ಅರ್ನ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅವರು ₹1 ಕೊಡಲ್ಲ.
ಆಯಿತಾ. ಈ ಒಂದು ಫೀಚರ್ ಯಾವ ಥರ ಅಂತಂದರೆ, ನಿಮ್ಮ ಆಡಿಯನ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅವರು ಸ್ಟಾರ್ಸ್ಗಳನ್ನ ಕಳಿಸ್ತಾರೆ, ಆ ಸ್ಟಾರ್ಸಿಂದ ನಿಮಗೆ ದುಡ್ಡು ಸಿಗುತ್ತೆ ಆಯಿತಾ. ಇನ್ಸ್ಟಾಗ್ರಾಮ್ ಅವ್ರು ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇದು ಈ ಒಂದು ಫೀಚರಿಂದ. ಇನ್ಸ್ಟಾಗ್ರಾಮ್ ದುಡ್ಡು ಕೊಡೋದು ಅದೆಲ್ಲ ಇನ್ನೂ ಸಪ್ರೇಟ್ ಇನ್ನೂ ಫೀಚರ್ಸ್ಗಳು ಬರಬೇಕು, ಔಟ್ ಆಫ್ ಕಂಟ್ರಿಲಿದೆ, ಅದು ಬಂದಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ಇದರಿಂದ ಇವಾಗ ನೀವು ಇನ್ನೂ ಅರ್ನಿಂಗ್ನ ನೀವು ಶುರು ಮಾಡ್ಕೋಬೋದು ಇವಾಗ ಆಯಿತಾ. ನಾನು ಆವಾಗಲೇ ಹೇಳಿದ್ದೀನಿ, ಇದು ನಿಮ್ಮ ಒಂದು ಫ್ಯಾನ್ಸ್ಗಳಿಂದ ಬರುವಂಥ ಒಂದು ಅರ್ನಿಂಗ್ಸ್ ಅಷ್ಟೇ ಆಯಿತಾ. ಇನ್ಸ್ಟಾಗ್ರಾಮ್ ಅವ್ರು ಇದರಲ್ಲಿ ₹1 ₹2 ಸೇರಿಸ್ಬಿಟ್ಟು ಏನೂ ಕೊಡೋದಿಲ್ಲ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಿದೆ ನೋಡಿ, ಜಸ್ಟ್ ಅದ್ರ ಮೇಲೆ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್ ಅಂತ ಅಂದ್ಬಿಟ್ಟು ಶುರು ಮಾಡ್ತಾರೆ. ಇಲ್ಲಿ ನಿಮಗೆ 3, 4, 5, 6 ಇದಿರುತ್ತೆ ಆಯಿತಾ. 6 ಪ್ರೋಸೆಸ್ ಇರುತ್ತೆ, 6 ಪೇಜಸ್ ಇರುತ್ತೆ. 6 ಪೇಜಸಲ್ಲಿ ನೀವು ಪ್ರತಿಯೊಂದನ್ನು ಕೂಡ ನೀಟಾಗಿ ನೀವು ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟು ಬಾಕ್ಸಲ್ಲಿ ಲೀಗಲ್ ಫಸ್ಟ್ ನೇಮ್ ಅಂತಿದೆ. ಓಕೆ, ಈ ಲೀಗಲ್ ಫಸ್ಟ್ ನೇಮ್ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆಯಿತಾ. ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಆ ಒಂದು ಡಾಕ್ಯುಮೆಂಟಲ್ಲಿ ಹೇಗಿದೆ ಅದೇ ಥರ ನೀವಿಲ್ಲಿ ಲೀಗಲ್ ನೇಮನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕು. ಇವಾಗ ನನ್ನ ಚಾನಲ್ ಹೆಸರು, ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರು ಲಕ್ಕಿ ಲಿಕೇಶ್ ಯಶ್. ಇಲ್ಲಿ ಬಂದ್ಬಿಟ್ಟು ನಾನು ಲಕ್ಕಿ ಲಿಕೇಶ್ ಯಶ್ ಅಂತ ಹಾಕಿದ್ರೆ ರಿಜೆಕ್ಟ್ ಆಗುತ್ತೆ ಆಯಿತಾ. ಸೊ ಡಾಕ್ಯುಮೆಂಟಲ್ಲಿ ಏನು ಹೆಸರಿದೆ ಅದನ್ನು ನೀವಿಲ್ಲಿ ಟೈಪ್ ಮಾಡಿ ಕರೆಕ್ಟಾಗಿ ಸೇವ್ ಮಾಡಬೇಕು. ನೋಡಿ, ಲೀಗಲ್ ಫಸ್ಟ್ ನೇಮಲ್ಲಿ ನೀವು ಹಾಕೋಬೇಕು ಆ್ಯಂಡ್ ಲೀಗಲ್ ಸರ್ನೇಮ್ ಏನಿದೆ ಅದು ಕಂಟಿನ್ಯೂಷನ್, ಅದನ್ನು ನೀವು ಇಲ್ಲಿ ಹಾಕೋಬೇಕು. ಡೇಟ್ ಆಫ್ ಬರ್ತು, ಸೊ ಡೇಟ್ ಆಫ್ ಬರ್ತು ನೀವು ಹುಟ್ಟಿದ ದಿನಾಂಕ ಆ್ಯಡ್ ಮಾಡಿಬಿಟ್ಟು ಕಂಟ್ರಿ ಇಂಡಿಯಾನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದನ್ನಿಷ್ಟನ್ನು ಫಿಲ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕೆಳಗಡೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಇವಾಗ ನಾನು ಇದಿಷ್ಟನ್ನು ಕೂಡ ಫಿಲ್ ಮಾಡ್ಕೊಳ್ತೀನಿ ಗಾಯ್ಸ್. ಇವಾಗ ನಾನು ನೇಮು ಗೀಮು ಎಲ್ಲವೂ ಕೂಡ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಒಂದು ಸಲ ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ. ಓಕೆ, ಸೊ ಇವಾಗ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಲೋಡ್ ಆಗಿಬಿಟ್ಟು ನನಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಇಲ್ಲಿ ಕಂಟ್ರಿ ಇಂಡಿಯಾನೇ ಸೆಲೆಕ್ಟ್ ಆಗಿರಲಿ, ಇಲ್ಲಿ ಬಿಸ್ನೆಸ್ ಟೈಪ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕಂಪಲ್ಸರಿ ನೀವು ಇಂಡಿವಿಜುವಲ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಂಡಿವಿಜುವಲ್ ಆರ್ ಸೋಲ್ ಅಂತಿದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ನ ಮಾಡಿ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಎಂಟರ್ ಯುವರ್ ಇನ್ಫೋ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಏನು ಹೆಸರನ್ನು ಆ್ಯಡ್ ಮಾಡಿರ್ತೀರಾ ಆ ಒಂದು ಹೆಸರು ನಿಮಗೆ ಇಲ್ಲಿ ಲೀಗಲ್ ಫಸ್ಟ್ ನೇಮ್ ಅದಿರುತ್ತೆ ಆ್ಯಂಡ್ ಮಿಡಲ್ ನೇಮ್ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತು ಅಲ್ಲಿರುತ್ತೆ, ನೀವು ಆ್ಯಡ್ ಮಾಡಿರ್ತೀರಲ್ಲ ಅದು ತೋರಿಸ್ತಾ ಇರುತ್ತೆ. ಇಲ್ಲಿ ಪ್ರೈಮರಿ ಅಡ್ರೆಸ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಟೈಪ್ ಮಾಡಬೇಕು ಆಯಿತಾ. ಸೊ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಇರುತ್ತಲ್ಲ, ಎಕ್ಸಾಂಪಲ್ ಇವಾಗ ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಅಡ್ರೆಸ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಳ್ಳಿ, ಇಟ್ಕೊಳ್ಳಿ ಅಂತಂದಿದ್ದು. ಆಧಾರ್ ಕಾರ್ಡ್ ನೋಡಿಕೊಂಡು ಅಲ್ಲಿ ಪ್ರೈಮರಿ ಅಡ್ರೆಸ್ನ ಟೈಪ್ ಮಾಡಿ. ಅದಾದಮೇಲೆ ಟೌನ್ ಆರ್ ಸಿಟಿ ಅಂತಿದೆ ನೋಡಿ, ನಿಮ್ಮ ಒಂದು ಊರು, ಸಿಟಿ ಆಗಿರೋ ಸಿಟಿ, ಟೌನ್ ಆಗಿರೋ ಟೌನು ಮೆನ್ಷನ್ ಮಾಡಿ ಊರ ಹೆಸರನ್ನ. ಅದಾದಮೇಲೆ ಕಂಟ್ರಿ ಆರ್ ರೀಜನ್ ಅಂತಿದೆ ನೋಡಿ, ಸೊ ಇಲ್ಲಿ ನೀವು ಕಂಟ್ರಿನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಪೋಸ್ಟ್ ಕೋಡ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನು, ನಿಮ್ಮ ಊರು ಪಿನ್ ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಫೋನ್ ನಂಬರ್ ಅಂತಿದೆ, ನಿಮ್ಮ ಒಂದು ಫೋನ್ ನಂಬರ್ನ ಹಾಕಿ. ಇಮೇಲ್ ಅಡ್ರೆಸ್ ಅಂತ ಇರುವಂಥ ಒಂದು ಟ್ಯಾಬಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ನೀವು ಟೈಪ್ ಮಾಡಬೇಕು. ಅದಾದಮೇಲೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಿದೆ ನೋಡಿ, ಸೊ ಇದೇನಂತಂದರೆ ಪ್ಯಾನ್ ನಂಬರ್ ಆಯಿತಾ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು. ಪ್ಯಾನ್ ಕಾರ್ಡ್ ಇದೆ ಅಂತಂದರೆ ಸೊ ಅದರಲ್ಲಿ ಒಂದು ನಂಬರ್ ಇರುತ್ತೆ, ಸಮಥಿಂಗ್ 80 ಸಮಥಿಂಗ್ ಅಂತ ಅಂದ್ಬಿಟ್ಟು, ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ GST ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಇದೆ ನೋಡಿ, ಇದೇನು ಹಾಕೋಕೆ ಹೋಗ್ಬೇಡಿ, ಆಪ್ಷನ್ ಅಲ್ಲ, ಅದು ಹಾಕಿದ್ರು ನಡೆಯುತ್ತೆ, ಹಾಕ್ತಿದ್ರು ಕೂಡ ನಡೆಯುತ್ತೆ. ಅದಾದಮೇಲೆ ಇಲ್ಲಿ ಟಿಕ್ನ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಇವಾಗ ನಾನು ಇದಿಷ್ಟನ್ನು ಕೂಡ ಫಿಲ್ ಮಾಡ್ಕೊಳ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಿದ್ದಂಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಏನಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಪೇಜಲ್ಲಿ ಚೂಸ್ ಹೌ ಯು ವುಡ್ ಬಿ ಲೈಕ್ ಟು ಗೆಟ್ ಪೇಯ್ಡ್ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ನಿಮ್ಮ ಒಂದು ಅರ್ನಿಂಗ್ಸು ನಿಮಗೆ ರಿಸೀವ್ ಆಗಬೇಕು ಅಂತಂದರೆ ನೀವು ಇದನ್ನು ಆ್ಯಡ್ ಮಾಡಬೇಕು. ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ, ಇನ್ನೊಂದು ಪೇಪಾಲ್ ಅಕೌಂಟ್ ನಿಮ್ಮ ಹತ್ರ ಇತ್ತು ಅಂತಂದರೆ ಅದರಲ್ಲೂ ಕೂಡ ನೀವು ರಿಸೀವ್ ಮಾಡ್ಕೋಬೋದು ಅಮೌಂಟ್ನ. ಸೊ ನಾನು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ಕೊಬಿಡ್ತೀನಿ ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇರೋದಕ್ಕೆ. ಸೊ ಹಾಗಾಗಿ ನಾನು ಮ್ಯಾನ್ಯುವಲಿ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡಿ, ಅಲ್ಲಿ ಪೆನ್ಸಿಲ್ದು ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನನಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದಕ್ಕೆ ನನಗೆ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಮೊದಲನೇ ಆಪ್ಷನಲ್ಲಿ ಬ್ಯಾಂಕ್ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ, ಇಂಡಿಯಾ, ಅದನ್ನು ಹಂಗೆ ಬಿಟ್ಬಿಡಿ. ಸೊ ಅದಾದಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕು ಆಯಿತಾ. ಸೊ ನಿಮ್ಮ ಒಂದು ಅಕೌಂಟ್ ಹೋಲ್ಡರ್ ನೇಮ್ ಅಂತಂದರೆ ನಿಮ್ಮ ಒಂದು ಹೆಸರು ಆಯಿತಾ, ಬ್ಯಾಂಕ್ ಹೆಸರಲ್ಲ. ಅದಾದಮೇಲೆ ಇಲ್ಲಿ ಸ್ವಿಫ್ಟ್ ಕೋಡ್ ಅಂತಿದೆ ನೋಡಿ, ಈ ಒಂದು ಸ್ವಿಫ್ಟ್ ಕೋಡ್ ಬಂದು ಗಾಯ್ಸ್ ಇದು ನಿಮಗೆ
ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆಯಿತಾ. ಬೆಟರ್ ನೀವು ಬ್ಯಾಂಕ್ ಹೋಗ್ಬಿಟ್ಟು ಸ್ವಿಫ್ಟ್ ಕೋಡ್ ಕೊಡಿ ನಿಮ್ಮದು ಬ್ಯಾಂಕ್ದು ಅಂತ ಕೇಳಿದ್ರೆ ಅವರು ನಿಮಗೆ ಕೊಡ್ತಾರೆ ಆಯಿತಾ. ಇನ್ ಕೇಸ್ ಅವ್ರು ಏನಾದರೂ ಯಾಕೆ ನಿಮಗೆ ಸ್ವಿಫ್ಟ್ ಕೋಡು ಅದು ಇದು ಅಂತ ನಿಮ್ಗೆ ಕೇಳ್ತು ಅಂತಂದರೆ ನಮಗೆ ಔಟ್ ಆಫ್ ಕಂಟ್ರಿಯಿಂದ ಪೇಮೆಂಟ್ ಆಗುತ್ತೆ ಸೊ ಅಂತ ಹೇಳಿ. ಸೊ ಎಲ್ಲಿಂದ ಬರುತ್ತೆ ನಿಮ್ಗೆ ಔಟ್ ಆಫ್ ಕಂಟ್ರಿಯಿಂದ ದುಡ್ಡು ಹಂಗೆ ಹಿಂಗೆ ಅಂತ ಕೇಳಿದಾಗ ಇದನ್ನು ತೋರಿಸಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ನಮಗೆ ಬರ್ತಾ ಇದೆ, ಹಾಗಾಗಿ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತು ಅಂತಂದರೆ ಸೊ ಅವಾಗ ನಿಮಗೆ ಕೊಡ್ತಾರೆ. ಸೊ ನೀವು ಕರೆಕ್ಟಾಗಿ ಏನೋ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅವರು ಕೆಲವರು ಕೊಡಲ್ಲ ಆಯಿತಾ. ಕೆಲವರು ಇಲ್ಲ ಹೋಗಿ ಅಂತ ಅಂದ್ಬಿಡ್ತಾರೆ ಫಸ್ಟ್ ಟೈಮ್, ಸರ್ ಇಲ್ಲ ಬೇಕೇ ಬೇಕು ಸೊ ನಮ್ಮ ಪೇಮೆಂಟ್ ಆಗುತ್ತೆ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಆಯಿತಾ. ಸೊ ಬೆಟರ್ ನೀವು ಬ್ಯಾಂಕಲ್ಲೇ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ತಗೊಳ್ಳಿ. ಇನ್ ಕೇಸ್ ಸಿಗಲೇ ಇಲ್ಲ ಅಂದರೆ ಆನ್ಲೈನಲ್ಲಿ ನೋಡಿಕೊಂಡು ಸೊ ತಗೋಬೋದು ನೀವು ನಿಮ್ಮ ಒಂದು ಬ್ಯಾಂಕ್ ಆಯಿತಾ. ಸೊ ಈ ಸ್ವಿಫ್ಟ್ ಕೋಡ್ ನನ್ನ ಹತ್ರ ಆಲ್ರೆಡಿ ಇದೆ, ನಂದು ಯೂಟ್ಯೂಬ್ದು ಆಲ್ರೆಡಿ ಇದೆ ಇರೋದ್ರಿಂದ ಸೊ ನಾನು ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಇವಾಗ ನಾನು ಇದಿಷ್ಟನ್ನು ಕೂಡ ಫಿಲ್ ಮಾಡಿಕೊಂಡು ಲಿಂಕ್ ಪೇಮೆಂಟ್ ಮೆಥಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಆಯಿತಾ. ಸೊ ಬನ್ನಿ ಇವಾಗ ಇದನ್ನು ಫಿಲ್ ಮಾಡ್ಕೋತೀನಿ ಗೈಸ್. ನಾನು ಸ್ವಿಫ್ಟ್ ಕೋಡ್ನ ಆ್ಯಡ್ ಮಾಡ್ತಿದ್ದಂಗೆ ಹಂಗೆ ಕೆಳಗಡೆ ನನಗೆ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇವಾಗ ಆಪ್ಷನ್ ಬಂತು. ಸೊ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕೊಂಡು ಅದಾದಮೇಲೆ ಲಿಂಕ್ ಪೇಔಟ್ ಮೆಥಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನಾನು ಎಲ್ಲವೂ ಕೂಡ ಹಾಕೊಂಡಿದ್ದೀನಿ, ಬ್ಯಾಂಕ್ ಅಕೌಂಟ್ ನಂಬರು ಹೆಸರು ಎಲ್ಲವೂ ಕೂಡ ಹಾಕಿದ್ದೀನಿ, ಸ್ವಿಫ್ಟ್ ಕೋಡ್ ಎಲ್ಲವೂ ಕೂಡ. ಸೊ ಇವಾಗ ನಾನು ಲಿಂಕ್ ಪೇಔಟ್ ಮೆಥಡ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಲೋಡ್ ಆಗ್ತದೆ, ನೆಕ್ಸ್ಟ್ ಪೇಜ್ ನಮ್ಗೆ ಬರುತ್ತೆ. ಏನು ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಲೈವಾಗೆ ತೋರಿಸ್ತೀನಿ, ಒಂದು ನಿಮಿಷ ಇರಿ. ಸೊ ಓಕೆ, ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆ್ಯಡ್ ಯುವರ್ ಟ್ಯಾಕ್ಸ್ ಇನ್ಫೋ ಅಂತ ಅಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ಕೊಳ್ತಾರೆ, ಇದನ್ನು ಕರೆಕ್ಟಾಗಿ ಹಾಕೊಳ್ಳಿ ಗೈಸ್. ಇಲ್ಲಿ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಟ್ಯಾಕ್ಸ್ ಫಾರ್ಮ್ ಬರುತ್ತೆ ಆಯಿತಾ. ಸೊ ಅದನ್ನು ನೀವು ಫಸ್ಟು ಸೆಲೆಕ್ಟ್ ಮಾಡಬೇಕು, ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ನಿಮಗೆ ಅಲೋ ಇನ್ಸ್ಟಾಗ್ರಾಮ್ ಟು ಯೂಸ್ ಕುಕೀಸ್ ಅಂತ ಅಂದ್ಬಿಟ್ಟು ನಿಮ್ಗೆ ಆಪ್ಷನ್ ಬರುತ್ತೆ. ಜಸ್ಟು ಇಲ್ಲಿ ಅಲೋ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಏನು ಯೋಚನೆ ಮಾಡೋಕ್ಕೋಗ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬರುತ್ತೆ, ಅಲೋ ಅಂತ ಕೇಳುತ್ತೆ, ಅಲೋ ಕೊಡಿ. ಸೊ ಇದನ್ನು ಕೊಟ್ಟರೆ ಮಾತ್ರ ನಿಮಗೆ ಟ್ಯಾಕ್ಸ್ ಇನ್ಫೋ ಫಿಲ್ ಮಾಡೋದಕ್ಕೆ ನಿಮ್ಗೆ ಓಪನ್ ಆಗೋದು. ಸೊ ಓಪನ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಇವಾಗ ಲೋಡ್ ಆಗ್ತದೆ, ನೀವು ನೋಡ್ಬೋದು ಆಲ್ರೆಡಿ ಗೆಟ್ ಸ್ಟಾರ್ಟೆಡಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಆಗಿದೆ. ಸೊ ಅದು ಇಂಡಿವಿಜುವಲ್ ಆಗಿ ಇರಲಿ. ಇಲ್ಲಿ ನಿಮಗೆ ಆರ್ ಯು ಎ ಯು ಎಸ್ ಸಿಟಿಸನ್ ಅಂತ ಕೇಳುತ್ತೆ. ನೀವೇನಾದರೂ ಯು ಎಸ್ ಅವ್ರು ಆಗಿತ್ತು ಅಂತಂದರೆ ಎಸ್ ಕೊಡಬೇಕು. ನಾನು ಯು ಎಸ್ ಅವನು ಅಲ್ಲ, ಸೊ ನಾನು ಇಂಡಿಯಾದಲ್ಲಿ ಇರೋದು, ಹಾಗಾಗಿ ಸೊ ನಾನು ನೋ ಅಂತ ಕೊಡ್ತೀನಿ. ಇನ್ ಕೇಸ್ ಯಾರಾದರೂ ಯು ಎಸ್ ಅಲ್ಲಿ ಇರೋರು ನೋಡ್ತಾ ಇತ್ತು ಅಂತಂದ್ರೆ ನೀವು ಎಸ್ ಕೊಡಬೇಕಾಗುತ್ತೆ ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕೇಳುತ್ತೆ, ಆರ್ ಯು ಆ್ಯಕ್ಟಿಂಗ್ ಆ್ಯಸ್ ಎ ಇಂಟರ್ಮೀಡಿಯರಿ ಏಜೆಂಟ್ ಅಂತ ಕೇಳುತ್ತೆ. ಇದನ್ನು ನೀವು ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಮೇಲ್ಗಡೆದೂ ನೋ, ಕೆಳಗಡೆದೂ ನೋ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫುಲ್ ನೇಮ್ ಹೆಸರು ಬರುತ್ತೆ. ಅದಾದಮೇಲೆ ಕಂಟ್ರಿ ಆಫ್ ಸಿಟಿಸನ್ಶಿಪ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಇಂಡಿಯಾನ ನೀವು ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಾದಮೇಲೆ ಸೊ ಇಲ್ಲಿ ನಿಮಗೆ ಕೆಳಗಡೆಗೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಇಲ್ಲ ಅದಾಗದೇ ಟಿಕ್ ಆಗಿರುತ್ತೆ. ಸೊ ಅದು ಹಂಗೆ ಟಿಕ್ ಆಗಿರಲಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಮ ಒಂದು ಅಡ್ರೆಸ್ ಎಲ್ಲವೂ ಕೂಡ ಇಲ್ಲಿ ನಿಮ್ಗೆ ಬರುತ್ತೆ. ಸೊ ಎಲ್ಲ ನೀವು ಹಾಕಿರ್ತೀರ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದಾದಮೇಲೆ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಸೇಮ್ ಆಗಿತ್ತು ಅಂತಂದರೆ ಸೊ ಆ ಬಾಕ್ಸು ಟಿಕ್ ಆಗಿರುತ್ತೆ, ಅದು ಓಕೆ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಪ್ರೊವೈಡ್ ಅಡಿಷನಲ್ ಡೀಟೇಲ್ಸ್ ರಿಲೇಟಿಂಗ್ ಟು ಯುವರ್ ಸರ್ವಿಸಸ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು 0% ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ಟಿಕ್ ಆಗಿರುತ್ತೆ, ಅದನ್ನು ಹಂಗೆ ಬಿಡಿ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಜಸ್ಟ್ ಅದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಸಿಗ್ನೇಚರ್ ಅಂತ ಇರುತ್ತಲ್ಲ ಗೈಸ್, ಇಲ್ಲಿ ಸಿಗ್ನೇಚರ್ನ ನೀವು ಟೈಪ್ ಮಾಡಬೇಕು ಆಯಿತಾ. ನೀವು ನೇಮನ್ನು ಎಂಟರ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನು ಕೊಟ್ಟಿರ್ತೀರಾ, ಕ್ಯಾಪ್ಸಲ್ಲಿ ಕೊಟ್ಟಿದ್ದಾರೆ, ಕ್ಯಾಪ್ಸಲ್ಲಿ ಫುಲ್ಲು ಅದನ್ನು ನೀವು ಜಸ್ಟ್ ಟೈಪ್ ಮಾಡಿ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಸಿಗ್ನೇಚರ್ ಟೈಪ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇವಾಗ ನಾನು ಸಿಗ್ನೇಚರ್ ಎಲ್ಲವೂ ಕೂಡ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಆವಾಗಲೇ ನೇಮ್ ಏನು ಕೊಟ್ಟಿದ್ರೆ ಅದನ್ನು ಟೈಪ್ ಮಾಡಿ, ಅಷ್ಟೇನೇನಿಲ್ಲ. ಸೊ ನೀವೇನೋ ಸಿಗ್ನೇಚರ್ ಹಾಕಲೇಬೇಕು ಅಂತೇನಿಲ್ಲ. ಸೊ ನಿಮ್ಮ ಒಂದು ಹೆಸರನ್ನ ಟೈಪ್ ಮಾಡೋರಾಯಿತು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಪೇಜಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ. ನೀವೇನು ಇಲ್ಲೇನು ಆವಾಗಲೇ ಟೈಪ್ ಮಾಡಿರ್ತಾರೆ ಅದನ್ನು ಇಲ್ಲಿ ಅವ್ರು ಇಲ್ಲಿ ಹಾಕಿರ್ತಾರೆ ಅಷ್ಟೇ, ಒಂದು ಫಾರ್ಮಲ್ಲಿ ಎಲ್ಲವೂ ಕೂಡ ಫಿಲ್ ಮಾಡಿರ್ತಾರೆ. ಫುಲ್ಲು ಕೆಳಗಡೆಗೆ ಬಂದುಬಿಟ್ಟು ಇಲ್ಲಿ ಸಬ್ಮಿಟ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸಬ್ಮಿಟ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಲೋಡ್ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕು ಅವಾಗ. ಸೊ ಲೋಡ್ ಆಗಿ ನಿಮಗೆ ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರು ಆಮೇಲೆ ಅಡ್ರೆಸ್ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಇರುತ್ತೆ, ಜಸ್ಟು ಡನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಡನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗುತ್ತೆ. ಸೊ ಫೈನಲಿ ನಿಮ್ಮ ಒಂದು ಅಕೌಂಟ್ಗೆ ಈ ಒಂದು ಗಿಫ್ಟ್ ಆಪ್ಷನ್ನು ಸೆಟಪ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಗೈಸ್, ನನಗೆ ಬಂದಿದೆ ಯು ಕ್ಯಾನ್ ನೌ ರಿಸೀವ್ ಗಿಫ್ಟ್ಸ್ ಆಯಿತಾ. ಸೊ ಇವಾಗ ನಾನು ಎಲ್ಲವೂ ಕೂಡ ಕರೆಕ್ಟಾಗಿ ಹಾಕಿದ್ದೀನಿ, ಹಾಗಾಗಿ ನನಗೆ ಟಿಕ್ ಮಾರ್ಕ್ ಬಂದಿದೆ. ಸೊ ಇವಾಗ ನಾನು
ಗಿಫ್ಟ್ ಆಪ್ಷನ್ ನನ್ನ ಒಂದು ಅಕೌಂಟಲ್ಲಿ ಎನೇಬಲ್ ಆಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಸೊ ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಸ್ಟೇಟಸ್ ಬಂದು ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ಎಲಿಜಿಬಲ್ ಅಂತ ಬಂದಿದೆ ಅಂತಂದರೆ ಗುಡ್ ನ್ಯೂಸು. ಸೊ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ. ಆಮೇಲೆ ಇಲ್ಲಿ ಅಲೋ ಗಿಫ್ಟ್ಸ್ ಆನ್ ರೀಲ್ಸ್ ಅಂತಿದೆ ನೋಡಿ, ಇದು ಆಟೋಮೆಟಿಕಲಿ ಆನ್ ಆಗಿದೆ. ಸೊ ಆನ್ ಆಗಿದೆ ಅಂತಂದರೆ ನನ್ನ ಒಂದು ವೀಡಿಯೋಸ್ಗಳಿಗೆ ಇವಾಗ ಗಿಫ್ಟ್ ಆಪ್ಷನ್ ಓಪನ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ಇಲ್ಲಿ ಪೇ ಔಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲವೂ ಕೂಡ ನೀವು ನೋಡ್ಬೋದು. ಯಾವ ಬ್ಯಾಂಕ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅನ್ನೋದೆಲ್ಲವೂ ಕೂಡ ನೋಡ್ಬೋದು. ಈ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮಗೆ ದುಡ್ಡು ಬರುತ್ತೆ, ಆಯಿತಾ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ ಅರ್ನಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನೀವು ಅರ್ನಿಂಗ್ಸ್ನ ನೀವು ನೋಡ್ಬೋದು, ಎಷ್ಟು ನಿಮ್ಗೆ ಅರ್ನಿಂಗ್ಸ್ ಆಗಿದೆ ಏನು ಕತೆ ಅನ್ನೋದು. ಸೊ ಇಲ್ಲಿ ನಿಮಗೆ ಮಿನಿಮಮ್ ನೀವು $25 ಅರ್ನ ಮಾಡಿದ್ಮೇಲೆ ನಿಮಗೆ ದುಡ್ಡನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಡೇಟ್ ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಆಯಿತಾ. ಸೊ ಇವಾಗ ಎಲ್ಲವೂ ಕೂಡ ಆನ್ ಆಗಿದೆ. ನಾನು ಇವಾಗ ಶಿಸ್ತಾಗಿ ಬ್ಯಾಕಿಗೆ ಬಂದುಬಿಡ್ತೀನಿ. ಓಕೆ, ಸೊ ಬ್ಯಾಕಿಗೆ ಬಂದ ತಕ್ಷಣ ಆ ಒಂದು ಬ್ಲೂ ಕಲರ್ದೊಂದು ಡಾಟ್ ತೋರಿಸಿತ್ತಲ್ಲ ಅದು ಕೂಡ ಹೋಗಿದೆ. ನೀವು ನೋಡ್ಬೋದು, ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ಸೊ ಹೊಂಟೋಗಿದೆ. ಸೊ ಇವಾಗ ನಾನು ಯಾವುದಾದ್ರೂ ಒಂದು ರೀಲ್ಸ್ ನಂದನ್ನೇ ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ಆವಾಗ ಗೊತ್ತಾಗುತ್ತೆ ಇದು ಆಪ್ಷನ್ ಎನೇಬಲ್ ಆಗಿದೆ ಇಲ್ವಾ ಅಂತ. ಸೊ ಇವಾಗ ನಾನು ಈ ಒಂದು ರೀಲನ್ನು ಓಪನ್ ಮಾಡ್ತೀನಿ. ಸೊ ಈ ಒಂದು ರೀಲನ್ನು ಓಪನ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಇನ್ನೂ ಎನೇಬಲ್ ಆಗಿಲ್ಲ, ನೀವು ನೋಡ್ಬೋದು ಇಲ್ಲಿ. ಸೊ ನನಗೆ ಎನೇಬಲ್ ತೋರಿಸ್ತಾ ಇಲ್ಲ. ಒಂದು ನಿಮಿಷ ಇರಿ, ಇಲ್ಲಿ ನನಗೆ ಗಿಫ್ಟ್ ಆಪ್ಷನ್ ನನಗೆ ತೋರಿಸ್ತಾ ಇದೆ. ಓನ್ಲಿ ಗಿಫ್ಟ್ ರಿಸೀವ್ಡ್ ವಿಲ್ ಅಪಿಯರ್ ಹಿಯರ್. ಓಕೆ, ಸೊ ಇವಾಗ ನಾನು ಒಂದ್ಸಲ ಇದನ್ನು ಇನ್ಸ್ಟಾಗ್ರಾಮ್ನ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ ರೀ. ಗೈಸ್ ಓಪನ್ ಮಾಡಿ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ನಂದು ಅಕೌಂಟ್ ನಾನೇ ಓಪನ್ ಮಾಡೋದು ನನಗೆ ಸೆಂಡ್ ಗಿಫ್ಟ್ ಆಪ್ಷನ್ ತೋರಿಸಲ್ಲ. ಸೊ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಇವಾಗ ಜಸ್ಟ್ ಸುಮ್ಮನೆ ಕ್ರಿಯೇಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲಕ್ಕಿ ಲಿಕೇಶ್ ಒಂದು ಅಕೌಂಟ್ನ ಓಪನ್ ಮಾಡಿಬಿಟ್ಟು ನನ್ನ ಅಕೌಂಟ್ನ ನಾನೇ ಬೇರೆ ಅಕೌಂಟಿಂದ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇವಾಗ ನಾನು ಯಾವುದೇ ಒಂದು ರೀಲನ್ನು ಓಪನ್ ಮಾಡಿದ್ರೆ ಇಲ್ಲಿ ಸೆಂಡ್ ಗಿಫ್ಟ್ ಆಪ್ಷನ್ ಬರ್ತಾ ಇದೆ. ಸೊ ನೀವು ಯಾವ ಒಂದು ವೀಡಿಯೋ ಬೇಕಾದರೆ ಒಂದ್ಸಲ ಬೇಕಾದ್ರೆ ನೀವೇ ಒಂದ್ಸಲ ಚೆಕ್ಔಟ್ ಮಾಡಿ. ನಾನು ಏನಾದ್ರು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೋಗ್ಬಿಟ್ಟು ಸೊ ಇಲ್ಲಿ ನಿಮಗೆ ತೋರಿಸುತ್ತೆ, ಆಯಿತಾ. ನಾನು ಅವಾಗ ಏನು ಮಾಡ್ತಾ ಇದೆ ಅಂತಂದರೆ ನನ್ನ ಅಕೌಂಟಲ್ಲಿ ನಾನೇ ಚೆಕ್ ಮಾಡ್ತಾ ಇದ್ದೆ, ನನಗೆ ತೋರಿಸುತ್ತೆ ಅಂತ ತೋರಿಸ್ತಿರಲಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಸೆಂಡ್ ಗಿಫ್ಟ್ ಆಪ್ಷನ್ ಇದೆ. ಸೊ ಜಸ್ಟ್ ಸೆಂಡ್ ಗಿಫ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಇದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. 10 ಸ್ಟಾರ್ಗೆ ಈ ಒಂದು ಸ್ಟಿಕ್ಕರ್ ಸಿಗುತ್ತೆ, ಇನ್ನೊಂದು 10 ಸ್ಟಾರ್ಗೆ ಈ ಒಂದು ಸ್ಟಿಕ್ಕರ್ ಸಿಗುತ್ತೆ, 50 ಸ್ಟಾರ್ಗೆ ಈ ಒಂದು ಸ್ಟಿಕ್ಕರ್ ಸಿಗುತ್ತೆ. ಸೊ ಈ ಥರ ನಿಮಗೆ ಒಂದೊಂದು ಇಷ್ಟಿಷ್ಟು ಸ್ಟಾರ್ಸ್ಗೆ ನಿಮಗೆ ಒಂದೊಂದಷ್ಟು ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ಇದನ್ನು ನೀವು ನಿಮ್ಮ ಒಂದು ಫೇವ್ರೇಟ್ ರೀಲ್ ಸ್ಟಾರ್ಸ್ ಯಾರಿದ್ದಾರೆ ಅವರು ಕಳಿಸ್ಬೇಕು ಅಂತಂದರೆ ಫಸ್ಟು ನೀವು ಇದನ್ನು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡೋದಾಗೆ ಇಲ್ಲಿ ಆ್ಯಡ್ ಟು ಬ್ಯಾಲೆನ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಗೆ ಬರುತ್ತೆ 45 ಸ್ಟಾರ್ಸ್ ನಿಮಗೆ ಬೇಕು ಅಂತಂದರೆ $99 ಕೊಡಬೇಕು. 300 ಸ್ಟಾರ್ಸ್ ಬೇಕು ಅಂತಂದರೆ $599 ಕೊಡಬೇಕು. 1200 ಸ್ಟಾರ್ಸ್ ಬೇಕು ಅಂತಂದರೆ $1999 ಕೊಡಬೇಕು. ಸೊ ನಿಮ್ಮ 45 ಸ್ಟಾರ್ಸ್ ಬೇಕು ಅಂತಂದರೆ 45 ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮ್ಮ ಪೇಮೆಂಟ್ ಕೇಳುತ್ತೆ. ಸೊ ಕಾರ್ಡು ಅಥವಾ ಗೂಗಲ್ ಪೇ, ಪೇಟಿಎಮ್ ಮುಖಾಂತರ ನೀವು ಪೇಮೆಂಟ್ನ ಮಾಡ್ತು ಅಂತಂದರೆ ನಿಮ್ಮ ಹತ್ರ ಸ್ಟಾರ್ಸು ಬಂದು ಆ್ಯಡ್ ಆಗುತ್ತೆ. ಆವಾಗ ನಿಮ್ಗೆ ಇಲ್ಲಿ ಮೇಲ್ಗಡೆ ಸ್ಟಾರ್ಸ್ದು ಒಂದು ಸಿಂಬಲ್ ಇದೆ ನೋಡಿ, ಅಲ್ಲಿ 0 ಅಂತ, ಅಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಸ್ಟಾರ್ಸು ನಿಮ್ಮ ಹತ್ರ ಬ್ಯಾಲೆನ್ಸ್ ಇದೆ ಅಂತ. ನೀವು ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಂತಂದರೆ ಆ ಒಂದು ಸ್ಟಿಕ್ಕರ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮ್ಮ ಹತ್ರ ಸ್ಟಾರ್ಸ್ ಇದೆ ಅಂತಂದ್ರೆ ಅವ್ರಿಗೆ ಸೆಂಡ್ ಆಗುತ್ತೆ. ಅವರು ಆ ಒಂದು ಕ್ರಿಯೇಟರ್ ಯಾರು ನೀವು ಕಳಿಸಿರ್ತಾರೆ ಅವರು ನೋಡ್ಬೋದು ಯಾರು ನಿಮಗೆ ಕಳಿಸಿದ್ದಾರೆ ಅಂತ ಅಂದರೆ ಅವ್ರಿಗೆ ಯಾರು ಕಳಿಸಿದ್ದಾರೆ ಅನ್ನೋದು ಅವರಲ್ಲಿ ಚೆಕ್ ಮಾಡ್ಬೋದು. ಸೊ ಈ ಥರ ನೀವು ಈ ಒಂದು ಸ್ಟಾರ್ಸಿಂದ ಇನ್ನು ಮುಂದೆ ನೀವು ಇನ್ಸ್ಟಾಗ್ರಾಮಲ್ಲಿ ಅರ್ನ್ ಮಾಡ್ಬೋದು ಗೈಸ್. ಓಕೆ, ಇದು ನಿಮ್ಮ ಒಂದು ಫ್ಯಾನ್ಸ್ಗಳಿಂದ ಬರುತ್ತೆ, ಆಯಿತಾ. ಸೊ ಇನ್ಸ್ಟಾಗ್ರಾಮ್ ಅವರು ನಾನು ಅವಾಗಲೇ ಹೇಳ್ದಂಗೆ $1 ಕೊಡಲ್ಲ ಇದರಿಂದ. ಸೊ ಏನಿದ್ರು ನಿಮ್ಮ ಫ್ಯಾನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ನಿಮ್ಮ ಹೆಸರುಗಳನ್ನು ಕೂಡ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಆನ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಸಿಗ್ತೀನಿ. ಲವ್ ಯು ಆಲ್.